ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಬಹುತೇಕ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ನಲ್ಲಿ ವೆದರ್ ನೋಡ್ತೀವಿ. ಇಂದು ಮಳೆ ಬರುತ್ತಾ, ನಾಳೆ ಬಿಸಿಲಾ, ಮುಂದಿನ ವಾರ ಪ್ರವಾಸ ಹೋಗ್ಬೋದಾ. ಆದರೆ ನಾಳೆ ಏನಾಗುತ್ತೆ ಅಂತ ಇವತ್ತೇ ಹೇಗೆ ಗೊತ್ತಾಗುತ್ತೆ? ಮಳೆ ಬರೋದನ್ನು ಯಾರಾದರೂ ಊಹೆ ಮಾಡೋಕ್ಕಾಗುತ್ತಾ ಅಥವಾ ನಿಜವಾಗ್ಲೂ ತಿಳಿಬೋದಾ? ಬನ್ನಿ ಒಂದು ಚಿಕ್ಕ ಕತೆ ಮೂಲಕ ತಿಳಿಯೋಣ. ಕೆಲವು ವರ್ಷಗಳ ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಮೊಬೈಲ್ ಇರಲಿಲ್ಲ, ವೆದರ್ ಆ್ಯಪು ಇರಲಿಲ್ಲ. ಆದರೂ ನಮ್ಮ ಅಜ್ಜ ಅಜ್ಜಿಯರು ಅಥವಾ ಊರಿನ ಅನುಭವಿ ರೈತರು ಆಕಾಶ ನೋಡಿ ಹೇಳ್ತಿದ್ರು, ಇವತ್ತು ಸಂಜೆ ಮಳೆ ಬರುತ್ತೆ, ಇದು ರೇವತಿ ಮಳೆ, ಇನ್ನೆರಡು ದಿನಗಳಲ್ಲಿ ಒಳ್ಳೆ ಮಳೆ ಇದೆ ಅಂತ. ಆಶ್ಚರ್ಯ ಏನಂದರೆ ಅವ್ರು ಹೇಳಿದ್ದು ಎಷ್ಟೋ ಸರಿ ನಿಜನೂ ಆಗಿರ್ತಿತ್ತು. ಅವ್ರಿಗೆ ಹೇಗೆ ಗೊತ್ತಾಗ್ತಿತ್ತು? ಅವರ ಬಳಿ ಇದ್ದಿದ್ದು ಅನುಭವ. ಅವರು ಪ್ರಕೃತಿಯನ್ನು ಗಮನಿಸ್ತಿದ್ರು. ಗಾಳಿ ಯಾವ ದಿಕ್ಕಿನಲ್ಲಿ ಬೀಸ್ತಿದೆ, ಮೋಡಗಳು ಹೇಗೆ ಕಾಣ್ತಿವೆ, ಗಾಳಿಗಳ ತೇವ ಎಷ್ಟಿದೆ, ಪಕ್ಷಿಗಳು ಹೇಗೆ ವರ್ತಿಸುತ್ತವೆ, ಇರುವೆಗಳು ಹೇಗೆ ಚಲಿಸುತ್ತವೆ, ಇದನ್ನೆಲ್ಲ ವರ್ಷಾನುಗಟ್ಟಲೆ ಗಮನಿಸ್ತಿದ್ರು. ಒಂದು ವರ್ಷದ ಅನುಭವ ಮಾತಂತೂ ಅಲ್ಲ ಇದು, ಅದು ಅವರ ಜೀವನದ ಅನುಭವವಾಗಿತ್ತು. ಅದಕ್ಕೆ ಅವರಿಗೆ ರೇವತಿ ಮಳೆ, ಮುಂಗಾರು, ಹಿಂಗಾರು ಎಂಬ ಹೆಸರುಗಳನ್ನು ಇವಾಗಲೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಜೀವಂತವಾಗಿದೆ. ಹಾಗಾದರೆ ಇವಾಗಿನ ವಿಜ್ಞಾನ ಏನು ಮಾಡ್ತಿದೆ? ಒಂದು ವಿಷಯ ನಮಗೆ ಆಶ್ಚರ್ಯವಾಗಬಹುದು. ಇಂದಿನ ವಿಜ್ಞಾನವು ಪ್ರಕೃತಿಯನ್ನೇ ಗಮನಿಸ್ತಿದೆ, ಆದರೆ ಮನುಷ್ಯನ ಕಣ್ಣಿಂದ ಮಾತ್ರ ಅಲ್ಲ, ಸಾವಿರಾರು ಯಂತ್ರಗಳ ಸಹಾಯದಿಂದ. ಮೊದಲ ಹೆಜ್ಜೆ ಹವಾಮಾನ ಕೇಂದ್ರಗಳು. ದೇಶಾದ್ಯಂತ ಸಾವಿರಾರು ಹವಾಮಾನ ಕೇಂದ್ರಗಳಿವೆ. ಅವು ದಿನದ 24 ಗಂಟೆಯೂ ಕೆಲಸ ಮಾಡ್ತವೆ. ಅವು ಏನೇನು ಮಾಡ್ತದೆ? ತಾಪಮಾನ, ಗಾಳಿಯ ವೇಗ, ಗಾಳಿಯ ದಿಕ್ಕು, ತೇವಾಂಶ, ಗಾಳಿಯ ಒತ್ತಡ, ಈ ಎಲ್ಲ ಮಾಹಿತಿಯನ್ನು ಪ್ರತಿದಿನ ಸಂಗ್ರಹಿಸುತ್ತೆ. ಎರಡನೇ ಹೆಜ್ಜೆ ಬಂದು ಉಪಗ್ರಹಗಳು. ಬರೀ ಭೂಮಿ ಮೇಲಿಂದ ಮಾತ್ರ ನೋಡಿದರೆ ಸಾಕಾಗಲ್ಲ. ಅದರಿಂದ ವಿಜ್ಞಾನಿಗಳು ಉಪಗ್ರಹಗಳನ್ನು ಆಕಾಶಕ್ಕೆ ಕಳಿಸ್ತಾರೆ. ಅವು ಭೂಮಿಯ ಸುತ್ತುತ್ತಾ ಇರುತ್ತೆ. ಮೋಡಗಳ ಚಿತ್ರಗಳನ್ನು ತೆಗೆದು ಕಳಿಸ್ತವೆ. ಎಲ್ಲಿ ಮೋಡಗಳು ಹೆಚ್ಚಾಗಿವೆ, ಎಲ್ಲಿ ಚಂಡಮಾರುತ ರೂಪುಗೊಳ್ಳುತ್ತಿದೆ, ಎಲ್ಲ ಮಾಹಿತಿ ಸಿಗುತ್ತೆ. ಮೂರನೇ ಹೆಜ್ಜೆ ಬಂದು ರಡಾರ್. ರಡಾರ್ ಅಂದರೆ ಮಳೆಯ ಕಾವಲುಗಾರ. ಮಳೆ ಈಗ ಎಲ್ಲಿದೆ, ಯಾವ ದಿಕ್ಕಿಗೆ ಚಲಿಸ್ತಿದೆ, ಎಷ್ಟು ವೇಗವಾಗಿ ಬರ್ತಿದೆ, ಎಲ್ಲವೂ ರಡಾರ್ ಗಮನಿಸುತ್ತೆ. ನಾಲ್ಕನೇ ಹೆಜ್ಜೆ ಬಂದರೂ ಸಮುದ್ರ. ಹಲವಾರು ಬಾರಿ ಮಳೆ ಮತ್ತು ಚಂಡಮಾರುತಗಳು ಸಮುದ್ರದಲ್ಲೇ ಹುಟ್ಟೋದು. ಆದ್ದರಿಂದ ಸಮುದ್ರದಲ್ಲೂ ವಿಶೇಷ ಉಪಕರಣಗಳನ್ನು ಇಡುತ್ತಾರೆ. ಅವು ನೀರಿನ ತಾಪಮಾನ, ಅಲೆಗಳ ಎತ್ತರ, ಗಾಳಿಯ ವೇಗ, ಇವೆಲ್ಲ ಮಾಹಿತಿಯನ್ನು ಕಳಿಸುತ್ತವೆ. ಐದನೇ ಹೆಜ್ಜೆ ಬಂದು ಸೂಪರ್ ಕಂಪ್ಯೂಟರ್. ಈಗ ಒಂದು ಪ್ರಶ್ನೆ, ಇಷ್ಟೆಲ್ಲ ಮಾಹಿತಿಯನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ? ಒಬ್ಬ ಮನುಷ್ಯನಾ? ಇಲ್ಲ. ಅದಕ್ಕಾಗಿ ಸೂಪರ್ ಕಂಪ್ಯೂಟರ್ ಬಳಸ್ತಾರೆ. ಇದು ಲಕ್ಷಾಂತರ ಮಾಹಿತಿಯನ್ನು ಕೆಲವೇ ನಿಮಿಷಗಳಲ್ಲಿ ಪರಿಶೀಲಿಸುತ್ತದೆ. ಆದರೆ ಇದು ಇವತ್ತಿನ ಮಾಹಿತಿ ಮಾತ್ರ ನೋಡೋದಿಲ್ಲ, ಹಳೆಯ ಕೆಲವು ವರ್ಷಗಳ ದಾಖಲೆಗಳನ್ನು ನೋಡುತ್ತದೆ. ಫಾರ್ ಎಕ್ಸಾಂಪಲ್, ಕಳೆದ ವರ್ಷಗಳಲ್ಲಿ ಇದೇ ಸಮಯದಲ್ಲಿ ಎಷ್ಟು ಮಳೆ ಬಂದಿತ್ತು, ಗಾಳಿ ದಿಕ್ಕು ಹೇಗಿತ್ತು, ಸಮುದ್ರದ ತಾಪಮಾನ ಹೇಗಿತ್ತು, ಇವುಗಳಲ್ಲಿ ಇಂದಿನ ಮಾಹಿತಿಯೊಂದಿಗೆ ಹೋಲಿಸುತ್ತದೆ. ನಾಳೆ ಏನಾಗಬಹುದು ಎಂದು ಲೆಕ್ಕ ಹಾಕುತ್ತದೆ. ಅಂದರೆ ಹಳೆಯ ಅನುಭವ ಪ್ಲಸ್ ಇಂದಿನ ಮಾಹಿತಿ = ಹವಾಮಾನ ಮುನ್ಸೂಚನೆ. ಹಾಗಾದರೆ ಕೆಲವೊಮ್ಮೆ ಮಳೆ ಬರುತ್ತದೆ ಅಂತ ಹೇಳಿ ಮಳೆ ಬರೋದಿಲ್ಲ, ಯಾಕೆ? ಇದು ತುಂಬ ಒಳ್ಳೆಯ ಪ್ರಶ್ನೆ. ಯಾಕಂದರೆ ಪ್ರಕೃತಿ ಯಾವಾಗಲೂ ಒಂದೇ ಥರ ಇರುವುದಿಲ್ಲ. ಗಾಳಿಯ ದಿಕ್ಕು ಕೊನೆಯ ಕ್ಷಣದಲ್ಲಿ ಬದಲಾಗಬಹುದು, ಮೋಡಗಳು ಬೇರೆ ಕಡೆಗೆ ಹೋಗಬಹುದು, ತಾಪಮಾನ ಬದಲಾಗಬಹುದು. ಆದ್ದರಿಂದ ವಿಜ್ಞಾನಿಗಳು ಸಾಧ್ಯತೆಯನ್ನು ಹೇಳಬಹುದು, ಆದರೆ 100ಕ್ಕೆ 100 ನಿಖರವಾಗಿ ಹೇಳೋದು ಇನ್ನೂ ಕಷ್ಟ ಆಗಿದೆ. ಹಾಗಾದರೆ ಬರ ಅಥವಾ ಪ್ರವಾಹವನ್ನು ಮುಂಚಿತವಾಗಿ ಹೇಳೋಕ್ಕಾಗಲ್ವಾ? ಹೇಳ್ಬೋದು. ಬಹಳ ಬಾರಿ ಹವಾಮಾನ ಇಲಾಖೆ ಮುಂಚಿತವಾಗಿ ಎಚ್ಚರಿಕೆ ಕೊಟ್ಟಿರುತ್ತೆ. ಭಾರಿ ಮಳೆ ಸಾಧ್ಯತೆ ಇದೆ, ಪ್ರವಾಹ ಉಂಟಾಗಬಹುದು, ಬರದ ಲಕ್ಷಣಗಳಿವೆ ಎಂದು ಮುಂಚಿತವಾಗಿ ತಿಳಿಸಿರುತ್ತೆ. ಈ ಎಚ್ಚರಿಕೆಯಿಂದ ರೈತರು, ಸರ್ಕಾರ ಮತ್ತು ಜನರು ಮುಂಚಿತವಾಗಿ ಸಿದ್ಧರಾಗಬಹುದು. ಅನೇಕ ಜೀವಗಳು ಮತ್ತು ಆಸ್ತಿಯನ್ನು ರಕ್ಷಿಸಬಹುದು. ಈ ಕಥೆಯಿಂದ ನಾವು ಏನು ಕಲಿಬೋದು? ಪ್ರಕೃತಿ ನಮಗೆ ಒಂದು ಸುಂದರ ಪಾಠ ಕಲಿಸ್ತದೆ. ಬೇಸಿಗೆಯ ನಂತರ ಮಳೆ ಬರುತ್ತೆ, ಮಳೆ ನಂತರ ಚಳಿ ಬರುತ್ತೆ. ಯಾವ ಋತುನೂ ಶಾಶ್ವತವಲ್ಲ. ಹಾಗೆಯೇ ಜೀವನದಲ್ಲೂ ಕಷ್ಟಗಳು ಶಾಶ್ವತವಲ್ಲ, ಒಳ್ಳೆಯ ಸಮಯವೂ ಶಾಶ್ವತವಲ್ಲ. ಬದಲಾವಣೆ ಎಂಬುದು ಪ್ರಕೃತಿಯ ನಿಯಮ. ಆದ್ದರಿಂದ ಒಳ್ಳೆಯ ಸಮಯದಲ್ಲಿ ವಿನಯದಿಂದಿರೋಣ, ಕಷ್ಟದ ಸಮಯದಲ್ಲಿ ಧೈರ್ಯದಿಂದ ಇರೋಣ.
ಋತುಗಳು ಬದಲಾಗುವಂತೆ ಜೀವನವು ಬದಲಾಗ್ತದೆ. ಮುಂದಿನ ಬಾರಿ ನಿಮ್ಮ ಮೊಬೈಲ್ನಲ್ಲಿ ನಾಳೆ ಮಳೆ ಬರುತ್ತದೆ ಎಂದು ನೋಡಿದಾಗ ಅದರ ಹಿಂದೆ ಸಾವಿರಾರು ವಿಜ್ಞಾನಿಗಳ ಪರಿಶ್ರಮ, ಸಾವಿರಾರು ಉಪಕರಣಗಳು ಮತ್ತು ಕೋಟ್ಯಾಂತರ ಲೆಕ್ಕಾಚಾರಗಳಿವೆ ಎಂಬುದನ್ನು ನೆನಪಿಸಿಕೊಳ್ಳಿ. ಇದು ಕೇವಲ ಒಂದು ಊಹೆ ಅಲ್ಲ, ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವ ವಿಜ್ಞಾನದ ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ವಿಜ್ಞಾನ, ತಂತ್ರಜ್ಞಾನ ಮತ್ತು ಜೀವನದ ಕುತೂಹಲಕಾರ ವಿಷಯಗಳನ್ನು ಸರಳ ಕನ್ನಡದಲ್ಲಿ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರಶ್ನೆ ಕೇಳುವುದು ಜ್ಞಾನದ ಮೊದಲ ಹೆಜ್ಜೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕುತೂಹಲಕಾರ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.